ಕಟ್ಟಡಗಳ ನಿರ್ಮಾಣ ನವೀಕರಣದ ಜೊತೆಗೆ ಶಾಲೆ ಮನೆ ಉದ್ಯಾನವನ ಹೀಗೆ ದೈನಂದಿನ ಅಗತ್ಯಗಳಿಗೆ ಬೇಕಾದ ಗುಣಮಟ್ಟದ ಕಾಂಕ್ರೀಟ್ ಉತ್ಪನ್ನಗಳನ್ನು ತಯಾರಿಸುವುದರಲ್ಲಿ ಹೆಸರುವಾಸಿಯಾಗಿರುವ ಪುತ್ತೂರಿನ ಮಾಸ್ಟರ್ ಪ್ಲಾನರಿ ಸಂಸ್ಥೆಯ ನೂತನ ಘಟಕ ಮಂಗಳೂರಿನ ಕುಳಾಯಿಯಲ್ಲಿ ಇಂದು ಶುಭಾರಂಭಗೊಂಡಿತು. ಕರ್ನಾಟಕ ಬ್ಯಾಂಕಿನ ಎಂಡಿ ಹಾಗೂ ಸಿಇಒ ಮಹಾಬಲೇಶ್ವರ ಎಂಎಸ್ ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಿ ಶುಭ ಹಾರೈಸಿ, ಒಂದು ಸಂಸ್ಥೆ ಹುಟ್ಟು ಹಾಕುವುದು ಬಹಳ ಸುಲಭ, ಆದರೆ ಅದನ್ನು ಬೆಳೆಸಿಕೊಂಡು ಹೋಗುವುದು ತುಂಬಾ ಕಷ್ಟದ ಕೆಲಸ. ಆದರೆ ಮಾಸ್ಟರ್ ಪ್ಲಾನರಿ ಅವರು ಈ 71 ವರ್ಷಗಳ ಸುದೀರ್ಘ ಪ್ರಯಾಣವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದು, ಇನ್ನು 4 ವರ್ಷಗಳಲ್ಲಿ ಅಮೃತ ಮಹೋತ್ಸವ ಆಚರಿಸುವುದರ ಜೊತೆಗೆ ಶತಮಾನೋತ್ಸವವನ್ನ ಆಚರಿಸಲಿದೆ. ಜೊತೆಗೆ ಹೊಸ ಆವಿಷ್ಕಾರಗಳಿಂದ ಕೂಡಿದ ಈ ಉದ್ಯಮ ರಾಷ್ಟ್ರಕ್ಕೆ ಮಾರ್ಗದರ್ಶನ ಕೊಡುವ ಉದ್ಯಮವಾಗಿದೆ ಎಂದರು. ಒಂದು ವರ್ಷಗಳ ಸುದೀರ್ಘ ಇತಿಹಾಸವುಳ್ಳ ಮಾಸ್ಟರ್ ಪ್ಲಾನರಿ ಇನ್ನು 3 ವರ್ಷಗಳಲ್ಲಿ ಅಮೃತ ಮಹೋತ್ಸವವನ್ನು ಆಚರಿಸಿ, ನಂತರದ 25 ವರ್ಷಗಳಲ್ಲಿ ಸುವರ್ಣ ಮಹೋತ್ಸವವನ್ನು ಆಚರಿಸಲಿಕ್ಕೆ ದೃಢವಾದ ಹೆಜ್ಜೆಯನ್ನು ಇಡ್ತಾ ಇದೆ. ಒಂದು ಸಂಸ್ಥೆಯನ್ನು ಹುಟ್ಟುಹಾಕೋದು ಸುಲಭ, ಆದರೆ ಅದನ್ನು ಸರ್ವಾಂಗೀಣವಾಗಿ ಬೆಳೆಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರಬೇಕು, ಅದು ಇನ್ನಷ್ಟು ಗಟ್ಟಿಯಾಗಬೇಕು. ಮನುಷ್ಯರಿಗೆ ವಯಸ್ಸು ಆದ ಹಾಗೆ ಅವರು ಗತಗತ ಅಂತ ಹೇಳ್ಕೊಂಡು ಹೋಗ್ತಾರೆ, ಆದರೆ ಒಂದು ಸಂಸ್ಥೆಗೆ ವಯಸ್ಸು ಆದ ಹಾಗೆ ಅದು ಇನ್ನೂ ಸಹ ಗಟ್ಟಿ ಅಂತ ನಿಲ್ತದಂತೆ. ಹಾಗಾಗಿ 50 ವರ್ಷ, 75 ವರ್ಷ, 100 ವರ್ಷ, 150 ವರ್ಷ ಈ ಥರ ಒಂದು ಸಂಸ್ಥೆಗೆ ಆಯಿತು ಅಂದರೆ ಆ ಸಂಸ್ಥೆ ಇನ್ನೂ ಗಟ್ಟಿಯಾಯಿತು ಅಂತ ಅರ್ಥ. ಅಂತಹ ಒಂದು ವಿಶೇಷ ಸಂಸ್ಥೆಯನ್ನು ಹುಟ್ಟುಹಾಕಿದ ಕರ್ನಾಟಕದ ನಮ್ಮ ಕರಾವಳಿಯ ಸುಪುತ್ರ ಶ್ರೀಯುತ ಆನಂದ್ ಕುಮಾರ್ ಅವರ ತಂದೆಯವರಿಗೆ ಹಾಗೂ ಶ್ರೀಯುತ ಆನಂದ್ ಕುಮಾರ್ ಹಾಗೂ ಅವರ ಕುಟುಂಬದವರಿಗೆ ಪ್ರಪ್ರಥಮವಾಗಿ ವಿಶೇಷವಾದ ಅಭಿನಂದನೆಗಳು. ಈ ಉದ್ಯಮ ಇಡೀ ರಾಷ್ಟ್ರಕ್ಕೆ ಒಂದು ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡ್ತಕ್ಕಂತಹ ಹಾಗೂ ಸದಾಕಾಲ ನೆನಪಿನಲ್ಲಿ ಉಳಿತಕ್ಕಂತಹ ಉದ್ಯಮ ಅಂದರೆ ಅತಿಶಯೋಕ್ತಿ ಆಗಲಾರ್ದು. ಕಾರಣ ಇಷ್ಟೇ, ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾವಾಗಲೂ ಒಂದು ವಿಷಯವನ್ನು ಹೇಳ್ತಾ ಇರ್ತಾರೆ, ವೋಕಲ್ ಫಾರ್ ಲೋಕಲ್ ಅಂಥೇಳಿ. ಅಂದರೆ ಸ್ಥಳೀಯವಾಗಿ ನಾವು ಗಮನ ಕೊಡಬೇಕು. ಸ್ಥಳೀಯವಾಗಿ ಏನೇನು ರಾ ಮೆಟೀರಿಯಲ್ಸ್ ಅಥವಾ ಪ್ರತಿಭೆಗಳು, ಏನೇನು ಸೌಲಭ್ಯಗಳು ಸಿಗ್ತದೋ ಅದನ್ನು ಉಪಯೋಗಿಸಿಕೊಂಡು ಸ್ಥಳೀಯ ಮಟ್ಟದ ಅಭಿವೃದ್ಧಿಗೆ ಗಮನ ಕೊಟ್ಟು, ನಂತರ ಸ್ಥಳೀಯವಾಗಿ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡಿ ಅದನ್ನು ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಹಾಗೂ ಕೊನೆಗೆ ವಿಶ್ವದಾದ್ಯಂತ ತಗೊಂಡು ಹೋಗಬೇಕು ಅನ್ನತಕ್ಕಂಥ ಉದಾತ್ತವಾದ ಕಲ್ಪನೆ. ಈ ವೋಕಲ್ ಫಾರ್ ಲೋಕಲ್ ಇದು ಯಾರಿಗೆ ಅಪ್ಲೈ ಆಗ್ತದೆ ಅಂದರೆ ಮಾಸ್ಟರ್ ಪ್ಲಾನರಿ ಅಂತವರಿಗೆ. ಇವತ್ತು ಅವರು ಮಾಡಿರ್ತಕ್ಕಂತಹ ದೊಡ್ಡ ಒಂದು ಕೆಲಸ ಏನಿದೆ, ಆ ಕೆಲಸಕ್ಕೆ ತಕ್ಕಷ್ಟು ಒಂದು ಪಬ್ಲಿಸಿಟಿ ಅವರಿಗೆ ಸಿಕ್ಕಿಲ್ಲ ಅಂತ ಕಾಣ್ತದೆ. ಅವರು ಮಾಡಿರ್ತಕ್ಕಂಥ ಒಂದು ಪ್ರಾಡಕ್ಟ್ಸನ್ನು ಈಗ ಶ್ರೀಯುತ ದಿನೇಶ್ ಕುಮಾರ್ ಅವರು ಹಾಗೂ ಶ್ರೀಯುತ ಆನಂದ್ರವರು, ನಮ್ಮ ಭಾರತ್ ಬಿಲ್ಡರ್ಸ್ನ CMD ಅವರು ಕೂಡ ಇದನ್ನು ವಿಶೇಷವಾಗಿ ಹೊಗಳಿದ್ದಾರೆ. ಇನ್ನು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಭಾರತ್ ಬಿಲ್ಡರ್ಸ್ನ ವ್ಯವಸ್ಥಾಪಕ ನಿರ್ದೇಶಕ ಆನಂದ್ ಪೈ, ಮಂಗಳೂರು DCP BK ದಿನೇಶ್ ಕುಮಾರ್ ಅವರು ಮಾಸ್ಟರ್ ಪ್ಲಾನರಿ ಕಾರ್ಯಚಟುವಟಿಕೆ ದೂರದೃಷ್ಟಿತ್ವಗಳ ಬಗ್ಗೆ ಬೆಳಕು ಚೆಲ್ಲಿ ಶುಭ ಹಾರೈಸಿದರು. What surprised me is ತಾಯಿ ಜೊತೆಗೆ ಮಕ್ಕಳು ಯಾವಾಗಲೂ ಇರ್ತಾರೆ. And in Master Plannery Puttur, they have created an Anganwadi, which is something which I was very happy to see, that children can actually be very close to the to their mothers, and that's something which touched me. And also everybody who is working there, they all sit together and eat together. That's another good gesture that you people are doing. ಮಾಸ್ಟರ್ ಪ್ಲಾನರಿ ಅವರು ಬರೀ ಪುತ್ತೂರು ಮಾತ್ರ ಅಲ್ಲ, ಮಂಗಳೂರು, ಉಡುಪಿ ಅಥವಾ ಈಗಾಗಲೇ ಹೇಳಿದಾಗೆ ಹೊರಗಿನ ನಮ್ಮ ನೆರೆಯ ಕೇರಳ ರಾಜ್ಯಕ್ಕೂ ಪಸರಿಸಿದೆ. ಹಾಗಾಗಿ ಕರ್ನಾಟಕ, ಕೇರಳ ಈ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳಲ್ಲೂ ಕೂಡ ಒಂದು ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟೈಸ್ ಇರುವಂತಹ ಈ ಒಂದು ಮಾಸ್ಟರ್ ಪ್ಲಾನರಿ ಅವರ ಕೆಲಸವನ್ನು ಎಲ್ಲರೂ ಶ್ಲಾಘಿಸಿ ಅವರ ಕೆಲಸವನ್ನು ಇವರಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಪರಿಸರಕ್ಕೆ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರನ್ನು ತೊಗೊಂಡು ಬಂದಿದ್ದೀರಾ.
ಜನರು ಈ ಪರಿಸರದವರು ಹೆಚ್ಚಿನವರು ನನಗನ್ಸುತ್ತೆ ಇಲ್ಲಿ ಬಂದು ಈ ಎಕ್ಸ್ಪೀರಿಯೆನ್ಸನ್ನು ಪಡ್ಕೊಂಡು ಅವರ ಮನೆಗಳಿಗೆ ನಿಮ್ಮ ಈ ಒಂದು ಏನು ಮೆಟೀರಿಯಲ್ಸ್ ಇದೆ ಅದನ್ನು ತಗೊಂಡು ಹೋಗ್ತಾರೆ ಅಂತನ್ನುವಂಥ ಒಂದು ನಂಬಿಕೆ ನನಗಿದೆ. ಅದೇ ರೀತಿ ಜನರ ನಂಬಿಕೆಯನ್ನು ಉಳಿಸುತ್ತಾ ನಿಮ್ಮ ಕೆಲಸ ಏನುಂಟು ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ. ಸ್ಥಳೀಯ ಕಾರ್ಪೊರೇಟರ್ ವೇದಾವತಿಯವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮಾಸ್ಟರ್ ಪ್ಲಾನರಿ ನಿರ್ದೇಶಕ ಅಕ್ಷಯ್, ಕಿರಣ್, ಅರ್ಜುನ್, ಆಕಾಶ್ ಮೊದಲಾದವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 1950ರಲ್ಲಿ ಪುತ್ತೂರಿನಲ್ಲಿ ಸ್ಥಾಪನೆಯಾದ ಮಾಸ್ಟರ್ ಪ್ಲಾನರಿ ಸಂಸ್ಥೆ ಉತ್ತಮ ವಿನ್ಯಾಸ ಆವಿಷ್ಕಾರಗಳಿಂದ ಹೆಸರುವಾಸಿಯಾಗಿದೆ. ಮರದ ಹೊರತಾಗಿಯೂ ಕೂಡ ಪೀಠೋಪಕರಣ ತಯಾರಿ ಮಾಡಬಹುದು ಎನ್ನುವುದನ್ನ ಮಾಸ್ಟರ್ ಪ್ಲಾನರಿ ತೋರಿಸಿಕೊಟ್ಟಿದೆ. ಮರವನ್ನೇ ಹೋಲುವ ಆದರೆ ಕಾಂಕ್ರೀಟಿನಿಂದ ತಯಾರಿಸಿದಂತಹ ಪೀಠೋಪಕರಣಗಳನ್ನು ಮಾಸ್ಟರ್ ಪ್ಲಾನರಿಯಲ್ಲಿ ನಿರ್ಮಿಸ್ತಾ ಇದೆ. ಪಾರ್ಕ್ ಬೆಂಚ್, ಸೋಫಾಗಳು, ಶಾಲೆಯ ಟೇಬಲ್, ಬೆಂಚ್ ಡೆಸ್ಕ್ಗಳು, ವಾರ್ಡ್ರೋಬ್, ಕಪಾಟುಗಳು, ರೂಫಿಂಗ್, ರಾಕ್ಗಳು, ಕಾಂಕ್ರೀಟ್ ಪಕ್ಕಾಸು ಇತ್ಯಾದಿಗಳ ಬಳಕೆಗೆ ಇಲ್ಲಿ ಒತ್ತು ನೀಡಲಾಗ್ತಾ ಇದೆ. ಬಾಗಿಲು, ಕಿಟಕಿ ಫ್ರೇಮ್ಗಳು, ಡ್ರೈನೇಜ್ ಜೋಡಣೆಗಳು, ರೆಡಿಮೇಡ್ ಟಾಯ್ಲೆಟ್ಗಳು, ಇಂಟರ್ಲಾಕ್ ಹಾಗೂ ಉದ್ಯಾನವನಗಳ ಅಲಂಕಾರಿಕ ವಸ್ತುಗಳು ಇತ್ಯಾದಿ, ಕಾಂಕ್ರೀಟ್ ಕಪಾಟುಗಳು, ಟೈಲ್ ರೂಫಿಂಗ್, ಸ್ಟೇರ್ ಕೇಸ್ ಮೆಟ್ಟಿಲುಗಳು, ರಾಕ್ಗಳನ್ನು ಕಡಿಮೆ ಸ್ಥಳಾವಕಾಶದಲ್ಲಿ ಅಳವಡಿಸಬಹುದಾಗಿದೆ. ಇದೀಗ ಮಂಗಳೂರು ಭಾಗದ ಜನತೆಯ ಅನುಕೂಲಕ್ಕಾಗಿ ಸುರತ್ಕಲ್ ಸಮೀಪದ ಕುಳಾಯಿಯಲ್ಲಿ ಹೊಸ ಶಾಖೆ ಆರಂಭಗೊಂಡಿದೆ.